ನಂದಾಶ್ರೀಲಿ ಅದ್ಭುತವಾಗಿರೋಂಥ ಒಂದು ಬಾಳೆ ಎಲೆ ಊಟ. ಸೊ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ನಿಮಗಿಲ್ಲಿ ಸಿಗುವಂಥದ್ದು. ಸೊ ಬಂದಿದ್ದೀನಿ, ಒಂದೊಳ್ಳೆ ಊಟ ರೆಡಿ ಇದೆ. ಒಂದಷ್ಟು ಐಟಮ್ ಕೂಡ ತರಿಸ್ಕೊಂಡಿದ್ದೀನಿ ನಂದಾಶ್ರೀಲಿ. ಸೊ ಏನೇನಿದೆ ಅಂತ ಪಟಾಪಟ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಫಿಶ್ ಅಮರೇಶ್ವರಿ, ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಕೆ ಆರ್ ಪುರಮ್ಗೆ ಬಂದಿದ್ದೀನಿ. ಕೆ ಆರ್ ಪುರಮಲ್ಲಿ ಬಸವಪುರ ಮೇನ್ ರೋಡು ಗಾಯತ್ರಿ ಲೇಔಟ್ ಅಂತೆ ಗೌರ್ಮೆಂಟ್ ಹೈಸ್ಕೂಲ್ ಇದೆ. ಅದರ ಪಕ್ಕದಲ್ಲೇ ನಂದಾಶ್ರೀ ಅಂತ ಅದ್ಭುತವಾಗಿರೋಂಥ ಆಂಧ್ರ ಶೈಲಿ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಸೊ ವೆಜ್ ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಆಂಧ್ರ ಶೈಲಿ ಅಂತೆ. ನೆಲ್ಲೂರು ಶೈಲಿ ಚಿಕನ್ ಬಿರಿಯಾನಿ ಹಾಗೂ ನಮ್ಮ ನಾಟಿ ಶೈಲಿ ಮಟನ್ ಬಿರಿಯಾನಿ ಕೂಡ ನಿಮಗಿಲ್ಲಿ ಸಿಗುತ್ತಂತೆ. ಮತ್ತು ಚಿಕ್ಕದಾಗಿ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಒಂದು 50 ಜನ 100 ಜನ ಸೇರಿ ಒಂದು ಬರ್ತ್ಡೇ ಏನಾದ್ರು ಮಾಡ್ತೀರಾ ಅಂದರೆ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಮತ್ತು ಇನ್ನೊಂದೇನು ಅಂದರೆ ಕೇಟ್ರಿಂಗ್ ಸರ್ವಿಸ್ ಕೂಡ ಇದೆಯಂತೆ. ಸೊ ವೆಜ್ಜು ನಾನ್ ವೆಜ್ಜು ಎರಡೂ ಕೇಟ್ರಿಂಗ್ ತೊಗೊತಾರಂತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಆಂಧ್ರ ಶೈಲಿ ನಾನ್ ವೆಜ್ ಊಟ ಇವತ್ತು ಸಿಗುತ್ತೆ. ಬನ್ನಿ ಕೊಡಿಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಪ್ರಭಾಕರ್ ರಾಜು ಅಂತ. ಪ್ರಭಾಕರ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ನಂದಾಶ್ರೀ? ಸರ್ 2010 ಶುರು ಮಾಡಿದ್ದೀವಿ ಸರ್. 2010. ಸೊ ಅಪ್ರಾಕ್ಸಿಮೇಟ್ ಅಂದರೆ ಒಂದು 13 ವರ್ಷ ಆಯಿತು. 13 ವರ್ಷ ಆಗಿದೆ ಸರ್. 13 ವರ್ಷ ಆಯಿತು. ಓಕೆ, ಸೂಪರ್. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ನಮ್ದು ಆಂಧ್ರ ಸ್ಟೈಲ್. ಆ್ಯಕ್ಚುಲಿ ನಮ್ಮ ಟ್ರೆಂಡ್ ಬಂದ್ಬಿಟ್ಟು ಆಂಧ್ರ ಸ್ಟೈಲು. ನಮ್ಮ ಟ್ರೆಡಿಷನಲ್ ಆಂಧ್ರ ಸ್ಟೈಲ್ ಫುಡ್ಡು. ಆಂಧ್ರ ಸ್ಟೈಲ್ ಮೀಲ್ಸ್, ಆಂಧ್ರ ಸ್ಟೈಲ್ ಮೀಲ್ಸು ಸಿಕ್ಕತ್ತೆ. ಮತ್ತು ನೆಲ್ಲೂರು ಬಿರಿಯಾನಿನೂ ಸಿಕ್ಕತ್ತೆ. ಓಕೆ. ನಾಟಿ ಸ್ಟೈಲ್ ಮಟನ್ ಬಿರಿಯಾನಿನೂ ಸಿಕ್ಕತ್ತೆ. ಮತ್ತು ಫಿಶ್ ಫ್ರೈ ಮಾಡ್ತೀವಿ. ಸೀ ಫುಡ್ಡಲ್ಲಿ ಬಂದ್ಬಿಟ್ಟು ಫಿಶ್ ಫ್ರೈ ಮತ್ತು ಪ್ರಾನ್ಸ್ ನಮ್ಮಲ್ಲಿ ಸ್ಪೆಷಲಿಸ್ಟು. ಓಕೆ, ಚೆನ್ನಾಗಿರುತ್ತೆ. ಮತ್ತು ಚೈನೀಸು, ಇಂಡಿಯನು, ತಂದೂರಿನೂ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಐಟಮ್ಸನ್ನು ಪ್ರಿಪೇರ್ ಮಾಡ್ತೀವಿ ಸರ್. ಎಲ್ಲ ಐಟಮು ಸಿಗುತ್ತೆ. ಮತ್ತು ಚೈನೀಸ್ ಅಂತ ಬಂದಾಗ ಚಿಕನಲ್ಲಿ ಚೈನೀಸಾ ಅಥವಾ ಚೈನೀಸ್ ಐಟಮ್ ಅಂತ ಅಂದಾಗ? ಚಿಕನ್ ಚೈನೀಸ್ ಅಂದರೆ ಎರಡೂ ಬರುತ್ತೆ ಸರ್. ಚಿಕನ್ ಐಟಮ್ ಒಂದು ಸ್ಟಾಟಸ್ ಇರುತ್ತೆ, ವೆಜ್ ಸ್ಟಾಟಸ್ ಇರುತ್ತೆ, ಎರಡೂ ಇರುತ್ತೆ. ಓಕೆ, ಸೂಪರ್ ಸರ್. ಮತ್ತು ಇನ್ನು ಪ್ರಾನ್ಸ್ ಬಿರಿಯಾನಿ ಅಂತ ಕೇಳಿದೆ ಸರ್, ಅದು ಚೆನ್ನಾಗಿರುತ್ತೆ ಸರ್. ಪ್ರಾನ್ಸ್ ಬಿರಿಯಾನಿನೂ ಮಾಡ್ತೀವಿ, ಎಗ್ ಬಿರಿಯಾನಿನೂ ಮಾಡ್ತೀವಿ, ಚೆನ್ನಾಗಿರುತ್ತೆ. ಓಕೆ. ಮಶ್ರೂಮಲ್ಲಿ ಮಶ್ರೂಮ್ ಬಿರಿಯಾನಿ ಇರುತ್ತೆ, ಪನ್ನೀರಲ್ಲಿ ವೆಜ್ಜಲ್ಲಿ ಪನ್ನೀರ್ ಬಿರಿಯಾನಿ ಬರುತ್ತೆ. ಓಕೆ, ಪನ್ನೀರ್ ಬಿರಿಯಾನಿ ಬರುತ್ತೆ. ಓಕೆ. ಮಶ್ರೂಮ್ ಬಿರಿಯಾನಿ ಇದೆ, ವೆಜ್ ಬಿರಿಯಾನಿ ಇದೆ. ಓಕೆ, ವೆಜ್ ಬಿರಿಯಾನಿ ಅಂದರೆ ವೆಜ್ ಐಟಮು ಸಿಗುತ್ತೆ. ವೆಜ್ ಐಟಮು ಸಿಗುತ್ತೆ. ಮತ್ತಿನ್ನು ಹೋಟೆಲ್ ಟೈಮಿಂಗ್ಸ್ ಏನಿದೆ ಸರ್? ಸರ್ ಬೆಳಿಗ್ಗೆ 11ರಿಂದ ಸಾಯಂಕಾಲ 4 ಗಂಟೆ ತನಕ ಇರುತ್ತೆ. ಸಾಯಂಕಾಲ 7ರಿಂದ ನೈಟ್ 11 ಗಂಟೆ ತನಕ ಇರುತ್ತೆ. 11 ಗಂಟೆವರೆಗೂ ಇರುತ್ತೆ. ಓಕೆ, ಸೂಪರ್ ಸರ್. ಮತ್ತಿನ್ನು ಹೋಟೆಲ್ಗೆ ಬರಬೇಕು ಅಂದರೆ ನಂದಾಶ್ರೀಗೆ ಬರಬೇಕು ಅಂದರೆ ಸೊ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಸರ್ ಕೆ ಆರ್ ಪುರಮ್ಮು, ಬಸವಪುರ ಮೈನ್ ರೋಡು, ಗಾಯತ್ರಿ ಲೇಔಟು, ನಿಯರ್ ಗೌರ್ಮೆಂಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಂದಾಶ್ರೀಲಿ ಅದ್ಭುತವಾಗಿರೋಂಥ ಒಂದು ಬಾಳೆ ಎಲೆ ಊಟ. ಸೊ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ನಿಮಗಿಲ್ಲಿ ಸಿಗುವಂಥದ್ದು. ಸೊ ಬಂದಿದ್ದೀನಿ, ಒಂದೊಳ್ಳೆ ಊಟ ರೆಡಿ ಇದೆ.
ಒಂದಷ್ಟು ಐಟಮ್ ಕೂಡ ತರಿಸ್ಕೊಂಡಿದ್ದೀನಿ ನಂದಷ್ಟರಲ್ಲಿ. ಸೊ ಏನೇನಿದೆ ಅಂತ ಪಟಾಪಟ ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಈ ಕಡೆ ಫಿಶ್ ಅಮರೇಶ್ವರಿ ಅಂತ ಇದೆ, ಇನ್ನು ಇಲ್ಲಿ ಅಂಜಲ್ ಗೀ ರೋಸ್ಟ್. ಸೊ ಅಂಜಲ್ ಗೀ ರೋಸ್ಟ್ ಇದೆ, ಮತ್ತು ಈ ಕಡೆ ನಾಟಿ ಕೋಳಿ ಫ್ರೈ ಇದೆ, ಡ್ರ್ಯಾಗನ್ ಪ್ರಾನ್ಸ್ ತೊಗೊಂಡಿದ್ದೀವಿ. ಸೊ ಅದು ಕೂಡ ಇದೆ. ಇನ್ನು ಮೇನ್ ಕೋರ್ಸ್ ಆಗಿ 2 ರೀತಿ ಬಿರಿಯಾನಿ ಇದೆ. ಸೊ ಒಂದು ನಾಟಿ ಶೈಲಿ, ಪಕ್ಕಾ ನಾಟಿ ಶೈಲಿ ಮಟನ್ ಬಿರಿಯಾನಿ, ಮತ್ತೊಂದು ನೆಲ್ಲೂರು ಬಿರಿಯಾನಿ, ಅದು ಚಿಕನ್ ಬಿರಿಯಾನಿ ಸಿಗುತ್ತೆ. ಕಂಪ್ಲೀಟಾಗಿ ಆಂಧ್ರ ಶೈಲಿ ಅಡುಗೆಗಳು ನಿಮಗಿಲ್ಲಿ ಸಿಗುತ್ತೆ. ಪಪ್ಪು ಅದು ಇದು ಅಂತಾರಲ್ಲ, ಸೊ ಅದೆಲ್ಲ ಸಿಗುತ್ತೆ. ಮತ್ತು ವೆಜ್ಜು ನಾನ್ ವೆಜ್ಜು 2 ಐಟಮ್ ಸಿಗುತ್ತೆ. ನೀವು ಯಾವುದನ್ನು ಬೇಕಾದರೂ ಟ್ರೈ ಮಾಡ್ಬೋದು. ನಾವು ನಾನ್ ವೆಜ್ ಪ್ರಿಯರು, ಸೊ ಹಾಗಾಗಿ ಒಂದಷ್ಟು ನಾನ್ ವೆಜ್ನೇ ತರಿಸಿದ್ದೀವಿ. ಮೊಸರು ಬಜ್ಜಿ ಮತ್ತು ಸೇರ್ವ ಕಾಂಪ್ಲಿಮೆಂಟ್ರಿ, ಅದು ಕೊಡ್ತಾರೆ ಬಿರಿಯಾನಿ ಅಂದಾಗ. ಒಂದು ಕಡೆಯಿಂದ ಶುರು ಮಾಡೋಣ, ತಡ ಮಾಡೋದು ಬೇಡ. ಫಿಶ್ ಅಮರೇಶ್ವರಿ ಅಂತೆ, ಬೋನ್ಲೆಸ್ ಬರುತ್ತಂತೆ. ಸೊ ತೊಗೊಂಬಿಡೋಣ. ಮೊದಲನೇದು ಫಿಶ್ ಅಮರೇಶ್ವರಿ. ಏನಂದರೆ ಆ ಕೋಟಿಂಗು ಲೈಟ್ ಕೋಟಿಂಗ್ ಬರುತ್ತೆ, ಅತಿ ಹೆಚ್ಚಿನ ಕೋಟಿಂಗ್ ಏನು ಬರೋಲ್ಲ. ಏನಂದರೆ ಮೇಯ್ನ್ ಇಂಪಾರ್ಟೆಂಟೇ ನಿಮ್ಗೆ ಇದರಲ್ಲಿ ಫಿಶ್ಶು, ಆ ಫಿಶ್ ಕ್ವಾಲಿಟಿ ಇದೆಯಲ್ಲ ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಮತ್ತು ಇನ್ನು ಪ್ರತಿಯೊಂದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕೋಟಿಂಗು ಕೂಡ ಗರಿಗರಿಯಾಗಿ ಸಿಗುತ್ತೆ, ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಮತ್ತೊಂದು ಡ್ರ್ಯಾಗನ್ ಪ್ರಾನ್ಸ್, ಅದು ಎಳ್ಳೆಲ್ಲ ಹಾಕಿ ನೀಟಾಗಿ ಕೊಟ್ಟಿದ್ದಾರೆ. ಅದು ಒಂದು ತೊಗೊಂಡ್ರೆ ಮಜಾ ಇರಲ್ಲ, 2 ತೊಗೊಬೇಕು. ಅದು ತುಂಬ ಚೆನ್ನಾಗಿದೆ. ಆ ಕೋಟಿಂಗು ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಟಾಸಿಂಗ್ ಮಾಡಿರ್ತಾರಲ್ಲ ಅದರಲ್ಲಿ ಲೈಟಾಗಿ ಸ್ವಲ್ಪ ಖಾರನೂ ಮಿಕ್ಸ್ ಆಗಿರುತ್ತೆ, ಮತ್ತು ಸಿಹಿ ಸಿಗುತ್ತೆ. ಮತ್ತಿನ್ನು ಆ ಸೋಂಪಿನ ಘಮ ಬೇರೆ ಬರ್ತಾಯಿದೆ, ಆ ಸೋಂಪಿನ ಪುಡಿ ಕೂಡ ಬಳಸಿದ್ದಾರೆ ಅನಿಸುತ್ತೆ. ಸೊ ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಇನ್ನು ಸಾಸ್ ಕೊಟ್ಟಿರ್ತಾರೆ, ಸಾಸ್ ಜೊತೆ ಬೇಕಾದ್ರೂ ತಿನ್ಕೋಬೋದು. ಎಳ್ಳೆಲ್ಲ ಹಾಕಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪಕ್ಕ ಕಳೆದೋಗ್ತೀರ, ಆ ರೇಂಜಿಗೆ ಟೇಸ್ಟ್ ಕೊಡುತ್ತೆ. ತದನಂತರದಲ್ಲಿ ಸಿಕ್ಕಾಬಿಟ್ಟೆ ಅಲಂಕಾರ ಮಾಡಿ ಕೊಟ್ಟಿರುವಂಥದ್ದು ಗೀ ರೋಸ್ಟು. ಯಾವುದು? ಅಂಜಲ್ ಗೀ ರೋಸ್ಟು. ಅಂತಿಂಥ ಫಿಶ್ ಎಲ್ಲ ಮರ್ರೆ, ಅದು ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಮೀನದು. ಸೊ ಅಂಜಲು, ಸೊ ಟೊಮೊಟೊ ಹಣ್ಣನ್ನ ಅಲಂಕಾರವಾಗಿ ಬಳಸಿದ್ದಾರೆ, ಅದನ್ನು ಸೈಡ್ಗೆ ಇಟ್ಬಿಡಮ್ಮ. ಗುರುಗಳೇ ಪಕ್ಕ ಕಳೆದೋಗ್ತೀರ ಯಮ್ಮ. ಏನು ಗೊತ್ತಾ, ಆ ತುಪ್ಪ ಬೇರೆ ಬಳಸಿರ್ತಾರ, ಆ ತುಪ್ಪದ ಘಮ ನೀಟಾಗಿ ಸಿಗುತ್ತೆ, ರಪ್ಪಂತ ಸಿಕ್ಬಿಡುತ್ತಾ. ಮತ್ತಿನ್ನು ಅಂಜಲ್ ಫಿಶ್ ಅಂದ್ರೆ ಏನೋ ಒಂಥರ ಖುಷಿ, ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಆ ಗ್ರೇವಿ ಲೈಟಾಗಿ ಆ ಗೊಜ್ಜು ಇರುತ್ತಲ್ಲ, ಅದು ಕೂಡ ಒಂಥರ ಟೇಸ್ಟ್ ಇದೆ. ಏನಂದರೆ ಬೆಳ್ಳುಳ್ಳಿ ಹಾಕಿರ್ತಾರೆ, ಈರುಳ್ಳಿ ಹಾಕಿರ್ತಾರೆ, ಸೊ ಅಷ್ಟೆಲ್ಲ ಬಳಸಿರ್ತಾರಲ್ಲ, ಅದು ಒಂಥರ ಟೇಸ್ಟ್ ಸಿಗುತ್ತೆ. ಅದ್ರ ಸಮೇತ ಆ ಗೊಜ್ಜಿರುತ್ತಲ್ಲ, ಅದ್ರ ಸಮೇತ ತಿನ್ನಬೇಕು, ಆವಾಗಲೇ ಮಜಾ. ನಂತರದಲ್ಲಿ ನಾಟಿ ಕೋಳಿ ಫ್ರೈ. ಸೊ ಯೂಶ್ವಲಿ ಫಾರ್ಮ್ ಕೋಳಿ, ಬಾಯ್ಲರ್ ಕೋಳಿ ತಿಂತಾನೆ ಇರ್ತೀವಿ, ನಾಟಿ ಕೋಳಿ ಯಾಕೆ ಟ್ರೈ ಮಾಡಬಾರ್ದು? ನಾಟಿ ಕೋಳಿ ಟ್ರೈ ಮಾಡೋಣ ಅಂದ್ಬಿಟ್ಟು ಅದು ಕೂಡ ತರಿಸ್ಬಿಟ್ಟಿದ್ದೀನಿ. ಆಹಾ. ಬಟ್ ನೀವು ನಾಟಿ ಕೋಳಿ ಅಂತ ಅಂದಾಗ ನೀವು ಬಾಯ್ಲರ್ ಕೋಳಿ ಎಷ್ಟು ಮಟನ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಸ್ವಲ್ಪ ಮೂಳೆ ಜಾಸ್ತಿ ಕೋಳಿನಲ್ಲಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಸಾಕಾಗಿದೆ ಪೀಸ್ ಮಾತ್ರ. ಮತ್ತು ಸೆಮಿ ಗ್ರೇವಿ ಥರ ಲೈಟ್ ಒಂಥರ ಗೊಜ್ಜು ಥರ ಬರುತ್ತೆ. ಇದು ಸ್ವಲ್ಪ ಚುರ್ರನ್ನತ್ತೆ. ಏನಂದರೆ ಮೆಣಸು ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ, ಸೊ ಹಾಗಾಗಿ ಸರ್ರಿ ಖಾರ ಕೊಡ್ತಾರೆ. ಒಂದು ಒಳ್ಳೆ ಖಾರ ಇಷ್ಟಪಡ್ತೀರ ಅಂದರೆ ಆರಾಮ್ಸೆ ತಿನ್ನಿ. ಇನ್ನೊಂದು ವೈಟ್ ರೈಸ್ ಜೊತೆನೂ ಗಟ್ಟಿ ಕಲ್ಸ್ಕೊಂಡು ತಿನ್ನಬೇಕು, ಸಕ್ಕತ್ತಾಗಿ ಇರುತ್ತೆ. ಚಿಕನ್ ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಆ ಖಾರ ಆಗಿರ್ಬೋದು, ಆ ಮಸಾಲೆ ಆಗಿರ್ಬೋದು ಬಹಳ ಇಷ್ಟ ಆಗುತ್ತೆ. ಸೂಪರ್. ತದನಂತರದಲ್ಲಿ ನಮ್ಮ ಗಮನ ಬಿರಿಯಾನಿಗಳ ಮೇಲೆ. 2 ಥರ ಬಿರಿಯಾನಿ ಇದೆ. ಒಂದು ಮಟನ್ ಬಿರಿಯಾನಿ ಪಕ್ಕಾ ನಾಟಿ ಶೈಲಿ, ಇನ್ನೊಂದು ನೆಲ್ಲೂರು ಶೈಲಿ ಚಿಕನ್ ಬಿರಿಯಾನಿ ಸಿಗುತ್ತೆ. ಎರಡಕ್ಕೂ ಒಂದೊಂದು ಮೊಟ್ಟೆ ಕೊಟ್ಟಿದ್ದಾರೆ, ಫುಲ್ ಮೊಟ್ಟೆ ಇದೆ. ಬಿರಿಯಾನಿಯಲ್ಲಿರುವಂಥ ಲೆಗ್ ಪೀಸು, ಚಂದವಾದಂಥ ಒಂದು ಲೆಗ್ ಪೀಸ್ ಇದೆ.
ಹಾಗೂ ಸ್ವಲ್ಪ ರೈಸ್ ಇದೆ. ರೈಸ್ ತೊಗೊಂಬಿಡೋಣ. ನೆಲ್ಲೂರು ಶೈಲಿ ಬಿರಿಯಾನಿ ತುಂಬ ದಿನ ಆಗಿತ್ತು ಟ್ರೈ ಮಾಡೇ ಇಲ್ಲ. ಎಲ್ಲೋದ್ರೂ ನಾಟಿ ಶೈಲಿ ಅಂತ ಟ್ರೈ ಮಾಡ್ತಾನೆ ಇದ್ದೀವಿ. ಬಟ್ ನೆಲ್ಲೂರು ಶೈಲಿ ಬಿರಿಯಾನಿ ಟ್ರೈ ಮಾಡೇ ಇಲ್ಲ, ತುಂಬ ದಿನ ಆಯಿತು. ಮಾಡಿದ್ದೀವ? ಇಲ್ಲ ಅಲ್ಲ, ಮಾಡಿಲ್ಲ. ಹಸಿರು ಮೆಣಸಿನಕಾಯಿ ಏನು ಗುರು ಹಿಂಗಿರುತ್ತೆ ಯಪ್ಪ. ಮೊದಲನೇ ತುತ್ತು ನೆಲ್ಲೂರು ಬಿರಿಯಾನಿ. ಈ ಟೇಸ್ಟು ಚೆನ್ನಾಗಿದೆ. ನಾನೇನು ಅಂದ್ಕೊಂಡೆ ಗೊತ್ತಾ, ಸ್ವಲ್ಪ ಖಾರ ಬರುತ್ತೇನೋ ಅಂದ್ಕೊಂಡೆ, ಬಟ್ ಖಾರ ಇಲ್ಲ, ಪರ್ಫೆಕ್ಟಾಗಿದೆ. ಯೂಶ್ವಲಿ ನಾನು ಖಾರ ಅಷ್ಟು ಇಷ್ಟಪಡಲ್ಲ, ಬಟ್ ಖಾರ ಇಲ್ಲ, ಅಲ್ಟಿಮೇಟ್ ಆಗಿದೆ. ಏನಂದರೆ ಸ್ವಲ್ಪ ಹುಳಿ ಕೊಡುತ್ತೆ. ಅಂದರೆ ಮೇ ಬಿ ಟೊಮೊಟೊ ಹಣ್ಣು ಹಾಗೂ ಮೊಸರು ಎರಡೂ ಬಳಸ್ದಾಗಿದ್ದಾರೆ. ಸೊ ಹಾಗಾಗಿ ನಿಮಗೆ ಲೈಟಾಗಿ ಆ ಹುಳಿ ಫ್ರಮ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕ್ಯಾರಿ ಆಗುತ್ತೆ. ಆ ರೈಸಲ್ಲಿರುವಂಥ ಏನು ಆ ಬಿರಿಯಾನಿಯಲ್ಲಿರುವಂಥ ಆ ಹುಳಿ ಕ್ಯಾರಿ ಆಗುತ್ತೆ. ಮತ್ತು ಇನ್ನು ಮಸಾಲೆನೂ ಕೂಡ ಅಷ್ಟೇ ಲೈಟಾಗಿದೆ, ಅತಿ ಹೆಚ್ಚಿನ ಮಸಾಲೆ ಏನಿಲ್ಲ. ಮತ್ತು ಏನು ಲವಂಗದ ಘಾಟ್ ಇದೆಯಲ್ಲ, ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಬಿರಿಯಾನಿ ಅಲ್ಟಿಮೇಟು. ಪೀಸ್ ಇದೆ ಆ್ಯಸ್ ಯೂಶ್ವಲ್, ಪೀಸು ಕೂಡ ಸಕ್ಕತ್ತಾಗಿ ಬೇಯಿಸಿದ್ದಾರೆ. ಹಾಗೂ ಮೊಸರು ಬಜ್ಜಿ, ಮೊಸರು ಬಜ್ಜಿ ಸಕ್ಕತ್ತಾಗಿದೆ. ಏನು ಗಟ್ಟಿ ಇದೆ ಗೊತ್ತಾ ಮೊಸರು ಬಜ್ಜಿ. ಹೆಂಗಾಗುತ್ತೆ ಅಂದರೆ ಕೆಲವೊಂದು ಕಡೆ ಇಲ್ಲಿ ಹಾಕಿದ್ರೆ ಅಲ್ಲಿ ಅರ್ಧೋಗುತ್ತೆ, ಸೊ ಹಂಗಿರುತ್ತೆ. ಬಟ್ ಇಲ್ಲ, ಇದು ಹಾಕಿದ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಮೊಸರು ಬಜ್ಜಿ, ಬಿರಿಯಾನಿ ಹಾಗೂ ಬಿರಿಯಾನಿ ಪೀಸು, ದೊಡ್ಡ ಬೈಟು. ಗುರುಗಳ ಹಿಂಗೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಮತ್ತೊಮ್ಮೆ ಬಿರಿಯಾನಿ, ಮಟನ್ ಬಿರಿಯಾನಿ, ನಾಟಿ ಶೈಲಿ ಬಿರಿಯಾನಿ, ಮತ್ತೊಮ್ಮೆ ಮೊಟ್ಟೆ ಹಾಗೂ ಮತ್ತೊಮ್ಮೆ ನಿಂಬೆಹಣ್ಣು. ಯಾವುದಾದ್ರು ಒಂದು ಒಳ್ಳೆ ಪೀಸ್ ಸಿಗಬಾರ್ದಾ? ತಳದಲ್ಲಿದೆ. ತೊಂಬಳನ ಮಟನ್ ಬಿರಿಯಾನಿ. ಎಷ್ಟೋ ಕಡೆ ಏನಾಗುತ್ತೆ ಗೊತ್ತಾ, ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತಾರೆ, ಬಟ್ ಎರಡೂ ಸೇಮ್ ಟೇಸ್ಟ್ ಇರುತ್ತೆ, ಪೀಸ್ ಮಾತ್ರ ವ್ಯತ್ಯಾಸ ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ಎರಡೂ ಬೇರೆ ಬೇರೆಯೇ, ಎರಡೂ ಟೇಸ್ಟ್ ಬೇರೆ ಬೇರೆಯೇ. ಅದು ನೆಲ್ಲೂರು ಶೈಲಿ, ಅದು ಪಕ್ಕಾ ಗೊತ್ತಾಗುತ್ತೆ. ಮತ್ತು ಇನ್ನು ಇದು ನಾಟಿ ಶೈಲಿ, ಪಕ್ಕಾ ಗೊತ್ತಾಗುತ್ತೆ. ಹಸಿರು ಮೆಣಸಿನಕಾಯಿ ಖಾರ ಸರಿ ಕೊಡುತ್ತೆ. ಸಕ್ಕತ್ತಾಗಿದೆ ಬಿರಿಯಾನಿ ಮಾತ್ರ, ಅಲ್ಟಿಮೇಟ್ ಟೇಸ್ಟು. ಮತ್ತು ಇನ್ನು ಮಸಾಲೆ ಅಂತ ಬಂದಾಗ ನಿಮಗೆ ನೆಲ್ಲೂರು ಬಿರಿಯಾನಿಗಿಂತ ಸ್ವಲ್ಪ ಮಸಾಲೆ ಮುಂದಿರುತ್ತೆ ಇದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನ್ ವೆಜ್ ಒಂದೇ ಅಲ್ಲ, ನಿಮಗೆ ವೆಜ್ಜು ಕೂಡ ಸಿಗುತ್ತೆ. ನಾನ್ ವೆಜ್ಜು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಚೈನೀಸು, ನಾಟಿ ಶೈಲಿ, ಆಂಧ್ರ ಶೈಲಿ ಎಲ್ಲನೂ ಸಿಗುತ್ತೆ. ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ಬಾಳೆ ಎಲೆ ಊಟ, ಸೊ ಎಕ್ಸ್ಪೆಷಲಿ ಅದು ಏನೋ ಒಂಥರನೇ ಖುಷಿ ಕೊಡುತ್ತೆ. ಬಾಳೆ ಎಲೆ ಊಟ ಅಂದಾಗ ತುಂಬ ಚೆನ್ನಾಗಿದೆ. ನನಗಂತೂ ಬಹಳನೇ ಇಷ್ಟ ಆಯಿತು. ಓಕೆ, ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.